ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಟಾಪ್ 5 ಅಪ್ಡೇಟ್ಸ್ಗೆ ಹೋಗ್ಬಿಡೋಣ. ಅದಕ್ಕೆ ನಾವು ಮುಂಚೆ ಬೇಕಾದ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ ಮಾತ್ರ ಮರಿಬೇಡಿ. ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಬಸ್ ಬಾಲ್ ಅವ್ರ ಹತ್ರ ಇರಬಹುದು, ನಮ್ಮ ಹತ್ರ ವಿರಾಟ್ ಬಾಲ್ ಇದೆಯಮ್ಮ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಇನ್ನೇನು ಸ್ಟಾರ್ಟ್ ಆಗ್ತಿದೆಯಲ್ಲ, ಈ ಬಾಸ್ ಬಾಲ್ ಅಪ್ರೋಚ್ ಏನಿದೆ, ಬ್ರೆಂಡನ್ ಮೆಕಾಲಮ್ ಎಲ್ಲ ಸೇರ್ಕೊಂಡಾದ್ಮೇಲೆ ಬಾಸ್ ಬಾಲ್ ಅಪ್ರೋಚ್ ಏನು ಬಂದಿದೆ ಅವರಿಗೆ, T20 ಅಪ್ರೋಚ್ ಇನ್ ಟೆಸ್ಟ್, ಈ ಅಪ್ರೋಚ್ ಅವ್ರಿಗೆ ಇರಬಹುದು. ಬಟ್ ನಮ್ಮ ಹತ್ರ ವಿರಾಟ್ ಬಾಲ್ ಇದೆ ಅಂತ ಹೇಳಿದ್ದಾರೆ. ಇದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ವಿರಾಟ್ ಬಾಲ್ ಇದೆ ನಮ್ಮ ಹತ್ರ ಅಂತ ಹೇಳಿದ್ದಾರೆ. ಅಂದರೆ ವಿರಾಟ್ನೇ ಒಂಥರ ಇದಾಗಿ ಟ್ರೀಟ್ ಮಾಡಿದ್ರೆ, ಒಂದು ದೊಡ್ಡ ಅವ್ರ ಹತ್ರ ಬಾಸ್ ಬಾಲ್ ಯಾವುದೇ ಅಪ್ರೋಚ್ ಇರ್ಬೋದು, ನಮ್ಮ ಹತ್ರ ವಿರಾಟ್ ಕೊಹ್ಲಿ ಇದ್ದಾರೆ ಗುರು ಅಂತ ಒಂಥರ ಕಿಂಗ್ ಥರ ಟ್ರೀಟ್ ಮಾಡಿದ್ರು. ಕಿಂಗ್ ಥರ ಅಲ್ಲ, ಇನ್ಫ್ಯಾಕ್ಟ್ ಕಿಂಗೇನೆ ಅವರು ಆ ಥರ ಟ್ರೀಟ್ ಮಾಡಿದ್ರೆ ಅಂತ ಕಾಣಿಸ್ತದೆ. ಬಟ್ ಅದು ಟರ್ಮಿನಾಲಜಿ ಏನು ಯೂಸ್ ಮಾಡಿದ್ದಾರೆ ವಿರಾಟ್ ಬಾಲ್ ಅಂತ, ಅದೊಂದು ಸ್ವಲ್ಪ ಹಾಕ್ಕೊಡಾಗ ಅನ್ನಿಸ್ಬೋದು ನಿಮಗೆ. ವಿರಾಟ್ ಬಾಲ್ ಇದೆ ನಮ್ಮ ಹತ್ರ ಅಂತ, ವಿರಾಟ್ ಇದ್ದಾರೆ ನಮ್ಮ ಹತ್ರ ಅಂತ ಹೇಳ್ಬೋದಿತ್ತು, ವಿರಾಟ್ ಬಾಲ್ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಓಕೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಕಿಂಗ್ ಕೊಹ್ಲಿ ಅವರು ಈ ಒಂದು ಸೀರೀಸಲ್ಲಿ. ಬಟ್ ಕಾದು ನೋಡಬೇಕಾಗಿದೆ, ಇವರ ಬಾಸ್ ಬಾಲ್ ಅಪ್ರೋಚ್ ಇಂಡಿಯಾದಲ್ಲಿ ನಡೆಯುತ್ತಾ ಅಥವಾ ನಡೆಯೋದಿಲ್ಲವಾ ಅಂತ. ಸೊ ನೀವು ಕಾಮೆಂಟಲ್ಲಿ ಹಾಕಿ, ನಿಮಗೆ ಈ ವಿರಾಟ್ ಬಾಲ್ ಇದೆ ಅಂತ ಹೇಳಿದ್ರಲ್ಲ, ಇದು ಹಾಕೋಡಾಗ ಸೌಂಡ್ ಆಯ್ತಾ ಅಥವಾ ಇಲ್ಲಾಗರೋ ನಜ್ಜಿ ನೆಕ್ಸ್ಟ್ ಲೆವೆಲ್ ಸೌಂಡ್ ಆಯ್ತು ಅಂತ ಹೇಳ್ತೀರಾ. ಅಪ್ಡೇಟ್ ಬಿಟ್ಟು ಕೆವಿನ್ ಪೀಟರ್ಸನ್ ಅವರು ಜಡೇಜಾ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಇವಾಗ ಬರ್ತಾ ಇರೋಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಜಡೇಜಾ ಅವರು ಇರ್ತಾರೆ. ಜಡೇಜಾ ಏನು ಮುರಳೀಧರನಲ್ಲ, ಜಡೇಜಾ ಏನು ವಾರ್ನಲ್ಲ, ಹಂಗೆಲ್ಲ ವಿಕೆಟ್ಸ್ ಎಲ್ಲ ತೆಗೆಯೋಂಥ ಕೆಪಾಸಿಟಿ ಏನಿಲ್ಲ ಅವ್ರಿಗೇನು, ಅಷ್ಟೊಂದೆಲ್ಲ ಟರ್ನ್ ಏನು ಸಿಗೋದಿಲ್ಲ, ನೀವು ನೆಟ್ಟಿಗೆ ನೋಡ್ಕೊಂಡು ಆಡಿ ಅಂತ ಹೇಳಿದ್ದಾರೆ. ಸೊ ಜಡೇಜಾನ ಒಂಥರ ನಾವೇನು ಕಂಪ್ಯಾರಿಸನ್ ಮಾಡ್ತಿಲ್ಲ, ಇವರೇ ಕಂಪ್ಯಾರಿಸನ್ ಮಾಡ್ಕೊಂತಿದ್ರೆ ಇಂಗ್ಲೆಂಡ್ ಅವರು. ಒಂಥರ ನಾವು ಏನು ಹೇಳೋಣ, ಜಡೇಜಾ ಏನು ಮುರಳೀಧರನಲ್ಲ ಅಂತಾರೆ, ಜಡೇಜಾ ಏನು ವಾರ್ನಲ್ಲ ಅಂತ ಹೇಳಿದ್ರೆ ನಾವು ಯಾವತ್ತಾರು ಹೇಳಿದ್ದೀವಿ. ಜಡೇಜಾ ಮುರಳೀಧರನ್ ಥರ, ಜಡೇಜಾ ವಾರ್ನ್ ಥರ ಅಂತ ನಾವು ಯಾವತ್ತೂ ಹೇಳಿಲ್ಲ. ಜಡೇಜಾ ಥರನೇ ಅಂತಲೇ ಹೇಳಿದ್ದೀವಿ. ಬಟ್ ಇವರೇ ಕಂಪ್ಯಾರಿಸನ್ಗೆ ಇಳಿತಾರೆ, ಇವರೇ ಕಾಲು ಹೇಳ್ಕೊತಾರೆ, ಇವರೇ ಬೀಳ್ತಾರೆ. ಏನು ಅಂತ ಗೊತ್ತಾಗ್ತಿಲ್ಲ ಈ ಒಂದು ಪ್ರಾಬ್ಲಮ್ಮು. ಓಕೆ, ಕೆವಿನ್ ಪೀಟರ್ಸನ್ ಏನೋ ಜೋಶಲ್ಲಿ ಹೇಳಿದ್ದಾರೆ ಅಂತ ಕಾಣ್ತಿದೆ ಪಾಪ ಜಡೇಜಾ ಅವರ ಕಾಲು ಎಳೆಯೋದಕ್ಕೆ. ಸೊ ಜಡೇಜಾ ಅಷ್ಟೇನೆ ಕಾಲ್ ನೋಡೋಣ ಜಡೇಜಾ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಈ ಒಂದು ಸೀರೀಸ್ ಅಲ್ಲಿ ಅಂತ. ಅಪ್ಡೇಟ್ ನಂಬರ್ 3, ರಿಂಕು ಸಿಂಗ್ ಅವರ ಬಗ್ಗೆ ರವಿಚಂದ್ರನ್ ಅಶ್ವಿನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಿಂಕು ಸಿಂಗ್ ಜಸ್ಟ್ ಲುಕ್ಸ್ ಲೈಕ್ ಲೆಫ್ಟ್ ಹ್ಯಾಂಡೆಡ್ MS ಧೋನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ನಾನು ಎಕ್ಸಾಜುರೇಟ್ ಮಾಡ್ತಾ ಇರ್ಬೋದು, ಇವಾಗ ನಿಮಗೆ ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ಹೇಳ್ತಾ ಇರ್ಬೋದು. ರಿಂಕು ಸಿಂಗ್ ಜಸ್ಟ್ ಒಂದು ಸ್ವಲ್ಪ ಮ್ಯಾಚ್ಗಳು ಆಡಿ, ಒಂದು 15 ಮ್ಯಾಚು ಅಥವಾ ಒಂದು 20 ಮ್ಯಾಚ್ ಆಡಿರೋದಕ್ಕೆ ನಾನು ಬಿಲ್ಡಪ್ ಕೊಟ್ಬಿಟ್ಟು ಹೇಳ್ತಾ ಇರ್ಬೋದು. MS ಧೋನಿ ಅವರಷ್ಟು ಮ್ಯಾಚ್ ಆಡದೇ ಇರ್ಬೋದು. ಬಟ್ ಆದರೆ ನನಗೆ ಅವರಲ್ಲಿ ಫ್ಯೂಚರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅವರು ಫಿನಿಶಿಂಗ್ ರೋಲ್ನ ಇಷ್ಟು ಕಣಕ್ಕಾಗಿ, ಇಷ್ಟು ಡೀಸೆಂಟಾಗಿ, ಚಾಚು ತಪ್ಪದಂಗೆ ನಾಟ್ ಔಟ್ ಆಗಿ ಉಳ್ಕೊಂಡು ಫಿನಿಶ್ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ನನಗೆ ಲೆಫ್ಟ್ ಹ್ಯಾಂಡೆಡ್ MS ಧೋನಿ ಥರನೇ ಕಾಣಿಸ್ತಾ ಇದೆ. ಯಾಕೆಂದರೆ ಅವ್ರು ಹೊಡೆಯುವಂಥ 6 ಆಗಿರ್ಬೋದು, ಅವರ ಬೌಂಡ್ರಿ ಹಿಟ್ಟಿಂಗ್ ಎಬಿಲಿಟೀಸ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಇದೆ. ಸೇಮ್ MS ಧೋನಿ ಥರ ಸಿಮಿಲರ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ರಿಂಕು ಸಿಂಗ್ ಅವ್ರ ಬಗ್ಗೆ ರವಿ ಅಶ್ವಿನ್ ಅವರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, AB ಡಿ ವಿಲಿಯರ್ಸ್ ಅವರು ವಿಲ್ ಜಾಕ್ಸ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವಿಲ್ ಜಾಕ್ಸ್ ಅವರು ಲಾಸ್ಟ್ ಸೀಸನ್ ಅನ್ಫಾರ್ಚುನೇಟ್ಲಿ RCBಗೆ ಆಡೋದಕ್ಕೆ ಆಗಲಿಲ್ಲ. ಅವರ ಪರ್ಫಾರ್ಮೆನ್ಸ್ನ ನಮ್ಮ RCB ಫ್ಯಾನ್ಸ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಣ್ ತುಂಬ್ಕೊಳೋದಕ್ಕೆ ಅದೆಷ್ಟು ಈಗರ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ನಮಗೂ ಸಹ ಗೊತ್ತು. ಯಾಕಂದ್ರೆ ಅಂತ ಎಬಿಲಿಟಿ ಇರುವಂಥ ಬ್ಯಾಟರ್ ಒಂದು ಸೀಸನ್ ಆಲ್ರೆಡಿ ಮಿಸ್ ಆಗಿದ್ದಾರೆ ನಮ್ಮ RCBಗೆ. ಅವರು ಕಾಯಿಸ್ತಾ ಇದ್ದಾರೆ ಅವರ ಪರ್ಫಾರ್ಮೆನ್ಸ್ನ RCB ಫ್ಯಾನ್ಸ್ಗೆ ಶೋಕೇಸ್ ಮಾಡೋದಕ್ಕೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ಒಂಥರ ಬಿಲ್ಡಪ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಈ ಬಿಲ್ಡಪ್ ಕೊಟ್ಟಿರುವಂಥದ್ದು ಆಕ್ಚುಲಿ ವಿಲ್ ಜಾಕ್ಸ್ ಅವರು ಲಾಸ್ಟ್ ಮ್ಯಾಚು ಸೌತ್ ಆಫ್ರಿಕನ್ ಲೀಗಲ್ಲಿ 101 ರನ್ ಹೊಡೆದ್ರು. ಲಾಸ್ಟ್ ಮ್ಯಾಚು ಬರೀ ಒಂದೇ 1 ರನ್ ಹೊಡೆದ್ರು. ಸೊ ಒಂದು ಮ್ಯಾಚ್ಗಿಂತ ಇನ್ನೊಂದು ಮ್ಯಾಚು ಡಿಫ್ರೆಂಟ್ ಆಗಂತೂ ಖಂಡಿತ ಇದ್ದೆ. ಒಟ್ಟಿನಲ್ಲಿ ಬಿಲ್ಡಪ್ ಅಂತೂ ಕೊಟ್ಟಿದ್ದಾರೆ. AB ಡಿ ವಿಲಿಯರ್ಸ್ ಅವರು ಇಂಥ ಬ್ಯಾಟರ್ನ ಕಣ್ ತುಂಬ್ಕೊಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತಂದ್ರೆ ಫ್ಯಾನ್ಸ್ಗಳು ಅದೃಷ್ಟ ಮಾಡಿರ್ಬೇಕು ಅನ್ನೋ ಥರ ಬಿಲ್ಡಪ್ನ ಕೊಟ್ಟಿದ್ದಾರೆ. ಕಾದ್ ನೋಡೋಣ ಪ್ಲೇಯಿಂಗ್ ಲೆವೆನಲ್ಲಿ ಅವಕಾಶ ಸಿಗುತ್ತೋ ಅಥವಾ ನಮ್ಮ ಗುಂಡ ಬೇರೆ ಕೆಮ್ತಾವನೆ ಏನಾ. ಓಕೆ, ಏನೋ ಬಿಡಿ ಬಿಲ್ಡಪ್ ಕೊಟ್ಬಿಟ್ಟಿದ್ದಾರೆ, ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ವಿಲ್ ಜಾಕ್ಸ್. ಅಪ್ಡೇಟ್ ನಂಬರ್ 5, ಸೌತ್ ಆಫ್ರಿಕನ್ ಪ್ಲೇಯರ್ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರಿಗೆ. ಐ ಹೋಪ್ ಐ ಆಮ್ ಬೆಟರ್ ದೆನ್ ಯು ಅಂತ. ಅವ್ರಿಗಿನ್ನ ಇವರು ಬೆಟರ್ ಅಂತೆ, ಮಾಪಕ್ ಅವರು ಬೆಟರ್ ಅಂತೆ. ಜಸ್ಟ್ ಇವಾಗ ಬಂದಿದ್ದಾರೆ, ಏನೋ ಜೋಶಲ್ಲಿ ಸ್ವಲ್ಪ ಬಿಸಿ ರಕ್ತ ಅಲ್ವಾ, ಬಿಸಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಗೊತ್ತಾಗುತ್ತೆ ಯಾವಾಗಾನ ಹಿಡ್ಕೊಂಡು ಹುಚ್ಚನಾಗಿ ಹೊಡೆದಂಗೆ ಯಾವನ ಇಕ್ಕಬೇಕು ನೋಡಿ, ಯಾವಾಗ ಗೊತ್ತಾಗುತ್ತೆ ಹೂ ಈಸ್ ಬೆಟರ್ ದೆನ್ ಹೂ ಅಂತ. ಸೊ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ರೀಸೆಂಟಾಗೆ. ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ಜೋರಾಗಿ ಇರುತ್ತೆ. ಅದೇ ಏನಾದರೂ IPLಗೆ ಬಂದು IPL ಇಟ್ಟಾಡ್ಸ್ಕೊಂಡಿರೋ ವಾಂಚ್ತು ಅಂತಂದ್ರೆ ಯಾವ್ದಾರ ಪ್ಲೇಯರು ಸ್ಟ್ಯಾಂಡರ್ಡ್ಸು ಮ್ಯಾಟ್ರ್ ಖಂಡಿತ ಹಾಗೆ ಆಗುತ್ತೆ. ಸುಮ್ಮನೆ ಇರೋ ಸ್ಟ್ಯಾಂಡರ್ಡ್ಸ್ ಖಂಡಿತ ಮ್ಯಾಟ್ರ್ ಆಗೇ ಆಗುತ್ತೆ. ಅವ್ರು ಆಡ್ತಾ ಇರೋಂಥ ಸ್ಟ್ಯಾಂಡರ್ಡ್ಸ್ಗೂ, ಅವರು ಬೇರೆಯವ್ರ ಮೇಲೆ ಆಡ್ತಾ ಇರೋದಕ್ಕೂ, ನಮ್ಮ ಇಂಡಿಯಾ ಮೇಲೆ ಆಡೋದಕ್ಕೂ, ಜೊತೆಗೆ IPL ಆಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನೋಡೋಣ ಇನ್ ಕೇಸ್ ಏನಾದರೂ ಮುಂದೆ ಬರುವಂಥ ಸೀಸನ್ಗಳೇನಾದ್ರು ಬಂದರು ಅಂತಂದರೆ
ಇವರು ಬೆಟರ್ ಅಂತ ಪ್ರೂವ್ ಮಾಡ್ಕೊತಾರೆ ಬುಮ್ರಾ ವಿರುದ್ಧ ಅಂತ ಕಾದು ನೋಡಬೇಕು ಅಷ್ಟೇ. ಒಟ್ನಲ್ಲಿ ಇವಾಗಂತೂ ನಾವು ಕಂಪೇರ್ ಅಂತೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಬಿಲ್ಡಪ್ ಹಾಕಂತ ಇದ್ದಾರೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ನೋಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾ.